ನಮಸ್ತೆ. ನಾವು ಯೂಟ್ಯೂಬ್ ಚಾನಲಿಂದ ಜನರ ಅಭಿಪ್ರಾಯ ಮಾಡಿ ಯೂಟ್ಯೂಬಲ್ಲಿ ಹಾಕೋದು. ಯಾವ ಸರ್ಕಾರ ಇದ್ರೆ ನಮಗೆ ಒಳ್ಳೆ ಸೇಫ್ ಅನ್ನಿಸ್ತದೆ? ಬಿಜೆಪಿ ಸರ್ಕಾರ ಇದ್ರೆ ಸೇಫ್. ಹೌದಾ? ಏನಕ್ಕೆ ಡೈರೆಕ್ಟ್ ಬಿಜೆಪಿ ಸರ್ಕಾರ? ಬಿಜೆಪಿ ಸರ್ಕಾರನೇ ಸೇಫ್. ಹೌದಾ? ದೇಶಕ್ಕೆ ಏನೇನು ಸೇಫ್ ಆಗಿರ್ಬೋದು ಅಂತ ಅನ್ನಿಸ್ತದೆ? ಎಲ್ಲ ಥರ ಸೇಫು. ಓಕೆ. ಬಿಜೆಪಿ ಸರ್ಕಾರ ಎಲ್ಲ ಥರ ಸೇಫು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಯಾರಿಗೂ ಸಂಬಳ ಸಿಗಲ್ಲ. ಎಲ್ಲ ಫ್ರೀ ಅಂದ್ಬಿಟ್ಟು ದೇಶ ಹಾಳು ಮಾಡಿಟ್ಬಿಟ್ಟು ಇನ್ನೊಂದು ಸರಿ ಅಧಿಕಾರ ಮಾತ್ರ ಕರ್ನಾಟಕ ರಾಜ್ಯ ಒಟ್ಟಗಿರ್ತ ಏನು ಉಳಿಯಲ್ಲ. ನೀವು ಹೇಳೋದು ಪಾಯಿಂಟ್ ಕರೆಕ್ಟ್ ಇದೆ, ಇಲ್ಲ ಅಂತ ಅಲ್ಲ. ಆದರೆ ನಮಗೆ ಇವಾಗ ಸಿದ್ದರಾಮಯ್ಯ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಆಮೇಲೆ ಅದು ಬಿಟ್ಟರೆ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಆ ಥರ ಅವರೆಲ್ಲ ವ್ಯಕ್ತಿಗಳು ಹೇಳ್ಬೋದು, ಯಾಕೆಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಬಿ ಜೆ ಪಿಯಲ್ಲಿ ಆ ಥರ ಹೆಸರು ಯಾರು ಮಾಡೋರೆ ನಮ್ಮ ಇದರಲ್ಲಿ? ಎಕ್ಸ್ಪೀರಿಯೆನ್ಸು ಈಗ ಯಡಿಯೂರಪ್ಪನ ಮಗನಿಗೆ ಇರುತ್ತೆ ಎಕ್ಸ್ಪೀರಿಯೆನ್ಸು. ಚಿಕ್ಕ ವಯಸ್ಸಾದರೂ ಅವನಲ್ಲಿ ಅದ ಯಡಿಯೂರಪ್ಪನ ಮಗನಲ್ಲಿ ರಸಕ್ಕೂ ಅದ. ಆಳ್ತಾರ ಗತ್ತಾಗ ಆಳ್ತಾರ ಅವರು ಸರ್ಕಾರ. ಇವ್ರ ಸರ್ಕಾರ ಅಷ್ಟೇ. ಇವರು ಈಗ ಎಲ್ಲ ಏನಕ್ಕೆ ಫ್ರೀ ಬಸ್ ಅಂದ್ಬಿಟ್ಟು ದೇಶ ಹಾಳು ಮಾಡಿದ್ರು. ಸಂಬಳ ನೆಟ್ಟಕ್ಕೆ ಕೊಟ್ಟಿಲ್ಲ. ಏನು ಮಾಡಿದ್ರು ಎಲ್ಲ ಫ್ರೀ ಬಿಡು ಅಂತ ಹೇಳಿದ್ರು ಇವ್ರಿಗೆ. ಬಟ್ ಲೇಡೀಸ್ಗೆಲ್ಲ ಯೂಸ್ ಆಗುತ್ತೆ ಅಂತಾರಲ್ಲ? ಹಾಂ, ಲೇಡೀಸ್ಗೆಲ್ಲ ಬಸ್ ಫ್ರೀ ಯೂಸ್ ಆಗುತ್ತೆ ಅಂತ. ಬಸ್ ಫ್ರೀ ಅಂದ್ಬಿಟ್ಟು ಬಿಡ್ಬಿಟ್ರು. ಸಂಬಳ ಕಂಡಕ್ಟರ್ಗೆ ಡ್ರೈವರ್ಗೆ ಎಲ್ಲ ಗುಜರಿ ಗಾಡಿಗಳು ಎಲ್ಲೇಬೇಕು ಅಲ್ಲಲ್ಲಿ ನಿಂತ್ಕೋತಾವ ರೋಡಲ್ಲಿ. ಏನು ಸರ್ಕಾರ ಆಳ್ದರು? ಆಳ್ಬೇಕು ಸರ್ಕಾರ. ಇವ್ರು ಬುದ್ಧಿವಂತರು ನಿಜ. ಸಿದ್ದರಾಮಯ್ಯನವರು LLB ಓದಿ ಎಲ್ಲ ಮಾಡಾರಲ್ಲ, ಇವೆಲ್ಲ ಏನು ಬೇಕಿತ್ತು? ಅವ್ರಿಗೇನು ಬೇಕಿತ್ತಿದ್ದಲ್ಲ. ನೆಟ್ಗ ಸಂಬಳಗಾರರಿಗೆ ಸಂಬಳ ಕೊಟ್ಟಿದ್ದಾರ. ಕಚೇರಿ ಆಫೀಸ್ ಹೋದ್ರೆ ತಾಲೂಕು ಆಫೀಸ್ಲಿ ಯಾವುದೂ ಏನೂ ನಡೀತಾ ಇಲ್ಲ, ಸರಿಯಾಗಿ ಏನೂ ನಡೀತಾ ಇಲ್ಲ. ಲಂಚ ಸಿಕ್ಕಾಬಿಟ್ಟೆ ಕೇಳ್ತಾರೆ. ಎಲ್ಲ ಕಣ್ಣಲ್ಲಿ ನಾನೇ ನೋಡಿನಿ, ನಾನೇ ಅದೆಲ್ಲ ಫಸ್ಟು ಇದು ಮಾಡಬೇಕು, ಸರಿ ಮಾಡಬೇಕು ಒಂದು ಸರ್ಕಾರ ಅಂತ. ಸರ್ಕಾರ ಮಾಡಬೇಕು ಅಂದರೆ ಇವರು ಸರ್ಕಾರ ಕರೆಕ್ಟಾಗಿ ಆಳಲ್ಲ. ಇವರು ದೇಶ ನಮಗೇನೋ ತಿರ್ಗಾ ನಷ್ಟ ಮಾಡಿಸ್ತಾರೆ. ಎಲ್ಲ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರು. ಆಮೇಲೆ ಈ ಕರೆಂಟ್ ಚಾರ್ಜು, ಈ ಎಲ್ಲ ರೀತಿ ಈ ಎಣ್ಣೆ ಕುಡಿಯೋರಿಗೆ ಎಣ್ಣೆ ಚಾರ್ಜ್ ಜಾಸ್ತಿ ಮಾಡಿದ್ರು. 2,000 ಹಾಕ್ತೀನಿ ಅಂತಾರೆ. 4 ಸರಿ ಜಾಸ್ತಿ ಮಾಡಿದ್ರು. ಒಂದು ನಾರ್ಮಲ್ ಆಗಿ ಒಂದು ಇದಾಗಿ ಕೇಳೋದಾದ್ರೆ, ಈಗ ಒಂದು 2,000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಮಾಡಿಕೊಟ್ಟವ್ರೆ. ಆಮೇಲೆ ಅಕ್ಕಿ ಎಲ್ಲ ಜಾಸ್ತಿ ಮಾಡವ್ರೆ. ಕರೆಂಟ್ ಬೆಲೆ ಕಡಿಮೆ ಆಗಿತ್ತು. ಕರೆಂಟ್ ಬೆಲೆ ಜಾಸ್ತಿ ಮಾಡ್ತಾರಲ್ಲ, ಡಬಲ್ ಮಾಡ್ರಲ್ಲ. ಹೌದಾ? ಹೋದ ವರ್ಷ ಎಲ್ಲ ಕಡಿಮೆ ಇತ್ತಲ್ಲ, ಅರ್ಧ ಮಾಡಿಕೊಟ್ಟಿದ್ರಲ್ಲ ಆ ಪೀರಿಯಡಲ್ಲಿ, ಬಜೆಟ್ ಮುಂಚೆ. ಕರೆಂಟ್ ಬೆಲೆ ಡಬಲ್ ಜಾಸ್ತಿ ಮಾಡ್ರು. ಓಕೆ. ಇವ್ರ ಸರ್ಕಾರ ಬಂದಾಗ ಜಾಸ್ತಿ ಮಾಡ್ರು. ಆಮೇಲೆ ರೈತರಿಗೆ ಪುನ್ಸಟ್ಗೆ ಸರ್ವಿಸ್ ಕೊಡೋದು, ಅದು ಹೆಂಗೆ ಬೇಕು ಹಂಗೆ ಮಾಡಿಕೊರು. ಹೆಂಗೆ ಬೇಕು ಹಂಗೆ ಮಾಡಿಕೊರು ಇವರು. ಆಮೇಲೆ ಇದು ಯಾವುದೋ ಸಬ್ಸಿಡಿಲಿ 1% ತಗೋಗಿ 2% ಮಾಡಿದ್ರು. ಅವೆಲ್ಲ ಮಾಡ್ಬೋದಾ? ರೈತರಿಗೆಲ್ಲ ಎಫೆಕ್ಟ್ ತಾನೆ ಅದು. ಏನು ರೈತರಿಗೆ ಏನು ಮಾಡಿದ್ರು ಇವರು? 1% ಆಗಿ 2% ಮಾಡಿದ್ರು. ಹೊಡಿತು ಅಲ್ಲಿ ಏಟು, ಎಲ್ಲ ಥರ ಹೊಡಿತು ಏಟು. ಹಾಲಿನ ಏಟು ಅವೆಲ್ಲ ಮಾಮೂಲಿ. ಎಲ್ಲ ಸರ್ಕಾರ ಬಂದ್ರೆ ಮಾಡ್ತಾರೆ, ಅವು ಬಿಟ್ಟಾಕಿ. ಕಾಂಗ್ರೆಸ್ ಇವರು ಎಂಥದ್ದು ಕರೆಂಟ್ ಚಾರ್ಜ ಸಿಕ್ಕಾಪಟ್ಟೆ ಇವು ಮಾಡಿಕೊಂಡು 150 ಇದ್ದದ ಫ್ರೀ ಅಂತ ಬಿಟ್ಟಿರೋ ಗಂಟೆ ಜನಗಳಿಗೆ ಕಾಣ್ತಿಲ್ಲ. ಫ್ರೀ ಕ್ಯಾನ್ಸಲ್ ಆದ್ರೆ ಬಾಯ್ ಬಿಡ್ಕೋತಾರ, ರೋಡ್ ಬಂದು ನಿಂತ್ಕೋತಾರ ಕರೆಂಟ್ ಚಾರ್ಜ್ ಕಟ್ಟಕ್ಕೆ. ಭಯಂಕರ ಜಾಸ್ತಿ ಮಾಡ್ತಾರೆ. BJP ಸರ್ಕಾರ ಬಂದರೆ ಒಂದು ಡೆವಲಪ್ಮೆಂಟು ಆಗುತ್ತೆ. ಸರ್ಕಾರ ಅಂತಲ್ಲ, ದಳ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಈ ಥರ ಏನೂ ಮಾಡಿಲ್ಲ. ಮಾಡಾರ. ಅವರು ಅಲ್ಪ ಸ್ವಲ್ಪ ರೇಟ್ಗಳು ಮಾಡಾರ, ಇಲ್ಲ ಅಂತ ಹೇಳಲ್ಲ. ಅಂದರೆ ಇವ್ರ ಸರ್ಕಾರ ಬಂದು ಫ್ರೀ ಅಂದ್ಬಿಟ್ಟು ಅದು ಮೇಂಟೈನ್ ಮಾಡೋಕೆ ಅಂದ್ಬಿಟ್ಟು ಎಲ್ಲ ಮಾಡಿಕ್ಕರು ಸರಿಯಾಗಿ. ಸಾಲನೂ ಅದು ಎಷ್ಟೋ ಲಕ್ಷ ಸಾಲ ಆಗಲ್ಲ, ಅದು ಎಷ್ಟೋ ಲಕ್ಷ ಕೋಟಿ. 53 ಲಕ್ಷ ಆಗಿದ್ದು, 60 ಲಕ್ಷ ಆಗಿದ್ದು ಒಂದು ಸಲ ಹೇಳ್ತಾ ಇರ್ತಾರೆ. ನಮಗೇನೆ ಡೈಲಿ ಖರ್ಚು ವ್ಯವಸ್ಥೆಯಲ್ಲಿ ಬರ್ತಾ ಇರುತ್ತೆ ಅಂತ. ಬೊಕ್ಕಸಗೆಲ್ಲ ಖಾಲಿ ಆಯ್ತಾ ಇರ್ತಾ. ಇನ್ನೇನು ಆ ಫಂಡು ಈ ಫಂಡು ಎಲ್ಲ ಯಾವ ಫಂಡವ ಎಲ್ಲ ಎತ್ಕೊಂಡು ಬಳಸ್ಕೊಡದ. ಯಾವ ಫಂಡ್ ಬಂದಿದ್ದಾರೋ, ನಾಯಕರ ಫಂಡ್ ಇಲ್ಲ, ST ಫಂಡ್ ಇಲ್ಲ, ಯಾವ ಫಂಡ್ ಮಡಗಿಲ್ಲ. ಎಲ್ಲ ಫಂಡು ಎತ್ಕೊಂಡು ಅವರು ಯಾವಾಗ ಹಾಕೊಂಡ್ರ. ಗಾಡಿಗಳು ಬಸ್ಗಳು ಬಿಟ್ಟಾರ, ಇಲ್ಲಿ ಗುಜರಿ ಗಾಡಿಗಳ ಎಲ್ಲೇ ಬೇಕು ಅಲ್ಲೆಲ್ಲ ನಿಂತ್ಕೋತಾವ. ಗನ್ಸ್ಗಳು ಈಗ ಫ್ರೀ ಬಿಟ್ರಲ್ಲ, ಎಲ್ಲ ಫುಲ್ಲು ಹೆಂಗ್ಸಳೆ ಕೂತಿರ್ತಾರೆ. ಗನ್ಸ್ಗಳು ದುಡ್ಡು ಕೊಟ್ಟವ್ರಿಗೆ ಸೀಟೇ ಸಿಗೋಲ್ಲ. ಸೀಟಲ್ಲಿ ಸಿಗೋದು ನಿಂತ್ಕೊಂಡು ಹೋಗ್ಬೇಕು, ನಾವು ದುಡ್ಡು ಕೊಟ್ಟು. 80% ಹೆಂಗ್ಸ್ ಇರ್ತಾರೆ, 20% ಗನ್ಸ್ ಇರ್ತಾರೆ. ಏನು ಒಂದು ಬಸ್ಸಲ್ಲಿ ಇವತ್ತೆಲ್ಲ ಒಂದು 200, 300, 400, 500 ಆ ಜನ ಕಲೆಕ್ಷನು. 2,000 ಆಗೋ ತನಕ 1,500 ಫ್ರೀ. ಸಂಬಳ ಕೊಡಿದ್ರೆ ಎಲ್ಲಿಂದ ತಂದು ಕೊಡೋದು? ಹಂಗಾದ್ರೆ ಫ್ರೀ ಬಿಟ್ಟು ಫ್ರೀ ಬಿಡು ಅಂತ ಯಾರು ಹೇಳಿದ್ರು ಇವ್ರಿಗೆಲ್ಲವೂ? ಯಾವ ಸರ್ಕಾರ ಬರಲಿ, BJPಯಲ್ಲಿ ದಳಾಳಿ ಯಾರು ಹೇಳಿ ಫ್ರೀ ಬಿಡ್ಬಾರ್ದು ಯಾರಿಗೂ. ದುಡ್ಕ ತಿಂದ್ಲಿ ಬಿಡಿ ಅಷ್ಟೇ. ಅದು ಕರೆಕ್ಟ್. ಫ್ರೀ ಹಾಕ್ಬಿಟ್ರು ಇವರು. ಫ್ರೀ ಬಿಡು ಅಂತ ಯಾವನು ಹೇಳಿದ ಇವ್ರಿಗೆ? ಇವ್ರ ಅಧಿಕಾರ ಹಾಕ್ಬಿಟ್ಬಿಟ್ಟು ಇವರು ನಾವು ಸರ್ಕಾರ ವೋಟ್ ಮಾಡೋದು ಒಂದು ಕಡೆ ತಪ್ಪಾಗ್ಬಿಡುತ್ತೆ. ಈ ಥರ ಎಲ್ಲ ಮಾಡ್ಕೊಂಡು ವೋಟ್ ಮಾಮೂಲಿ ಪ್ರಜಾಪ್ರಭುತ್ವ ಸರ್ಕಾರ, ವೋಟ್ ಮಾಡಲೇಬೇಕು. ಹಂಗಂದ್ಬಿಟ್ಟು ಇವರು ಹೆಂಗೆ ಬೇಕು ಹಂಗೆ ಸರ್ಕಾರ ಆಳದ. ತಪ್ಪು ಅದು ಮಾಡಿದ್ರು ಇವರೆಲ್ಲ. ಅದಾಗ
ಸರ್ಕಾರ ಯಾವುದೇ ಸರ್ಕಾರ ಆಡಲಿ ಫ್ರೀ ಕೊಡಬಾರ್ದು. BJP ಆಡಲಿ, ದಳ ಆಡಲಿ, ಇನ್ನೊಬ್ಬಳಿ ಯಾರೇ ಆಡಲಿ ಫ್ರೀ ಕೊಡಬಾರ್ದು. ನೋಡೋದ ನೆಕ್ಸ್ಟ್ ಬದಲಾವಣೆ ಬರ್ತದೆ. ನೆಕ್ಸ್ಟ್ ಬದಲಾವಣೆ ಹೇಳ್ರಿ, ಕಾಂಗ್ರೆಸ್ ಸರ್ಕಾರ ಇನ್ನು 20 ವರ್ಷ ಬರಲ್ಲ ಬಿಡ್ರಿ. ಹಂಗಂತೀರಾ? ಇನ್ನು 20 ವರ್ಷ, ನಾನು 53 ವರ್ಷ ವಯಸ್ಸು. SM ಕಿಶೋರ್ ಅವ್ರ ಸರ್ಕಾರ, ಬಂಗಾರಪ್ಪನ ಸರ್ಕಾರ ಅವತ್ತಿಂದ ನೋಡಿ ನಾನು. ಬಂಗಾರಪ್ಪನವ್ರು ಮಾಡ್ದಂಥ ಸರ್ಕಾರ ಇವ್ರು ಯಾರೂ ಕೊಡೋಕ್ಕಾಗಿಲ್ಲ. ಫ್ರೀ ರೈತರಿಗೆ ಫ್ರೀ ಪನ್ಸೋಟ್ ಚಾರ್ಜ್ ಮಾಡಿದ್ರು, ಫ್ರೀ. ಹಾಂ, ಅವ್ರು ಮಾಡಿದ ಸರ್ಕಾರ ಇವ್ರು ಯಾರೂ ಮಾಡೋಕ್ಕಾಗಿಲ್ಲ. ಬಂಗಾರಪ್ಪನವರೇ ಸೂಪರ್ ಹೇಳ್ಬೇಕು ಅಂದ್ರೆ. ಹಾಂ, ಅದು ಬಿಟ್ರೆ ಇನ್ನು ಜಯೇಶ್ ಪಟೇಲು. JDS ಬಂದರೆ ಪರವಾಗಿಲ್ವ? JDS ಬರ್ತದ ಅಂತ ಹೇಳೋಕ್ಕಾಗಲ್ಲ. ಇವರಿಬ್ಬರು ಮೈತಿಲ್ಲ ಅವರ. JDS ಬರ್ತದ, BJP ಬರ್ತದ ಗೊತ್ತಿಲ್ಲ. JDS ಕುಮಾರಸ್ವಾಮಿ ಆಗ ಅಧಿಕಾರ ಕಂಟಕ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಅಂತ ಹೇಳಲ್ಲ. ರೈತರಿಗೋಸಿ ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ. ಆದರೆ ಈಗ ಅದು ಇದಿಲ್ವಲ್ಲ, ಸಪೋರ್ಟ್ ಇಲ್ವಲ್ಲ. ಹೌದು, ಸಪೋರ್ಟ್ ಇಲ್ವಲ್ಲ. ಈಗ ಸಲ 19 ತಗೊಂಡ್ರೆ ನೆಕ್ಸ್ಟ್ ಎಷ್ಟು ತಗೊಂಡ್ರೆ ಯಾರು ಗೊತ್ತು. ಬಂದ್ರೇನ ಸರಿ, ಬಂದರೆ ಬರಬೇಕಲ್ಲ. ಈಗ ಜಾಸ್ತಿ ಮೆಜರ್ಮೆಂಟ್ ಇರೋದು, ಈಗ ಜಾಸ್ತಿ BJPಗೆ ಇರೋದು. ಇನ್ನೇನೋ ಎಲ್ಲ ರಾಜ್ಯ ಮುಗಿದು 3 ರಾಜ್ಯ ಕಾಂಗ್ರೆಸ್ ಅದ, ಎಲ್ಲ ಕಡೆ ಮೋದಿ ಅವಾಗ. ಥ್ಯಾಂಕ್ ಯು.